ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ನಿಮಗೆ ತುಂಬಾನೇ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೇನೆ. ಹಾಗೆ 2024 ಶುರುವಾದಾಗ ತುಂಬಾ ಜನರ ಒಂದು ಪ್ಲಾನ್ಸ್ ಇರುತ್ತೆ. ಟ್ರೇಡಿಂಗ್ ಅಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ತುಂಬಾ ಜನರ ಒಂದು ಕನಸಾಗಿರುತ್ತೆ. ಈಗ ಒಬ್ಬ ಟ್ರೇಡರ್ ಆಗಿ ನಾವು ಯಾವ ರೀತಿ ಥಿಂಕ್ ಮಾಡಬೇಕು, ಟ್ರೇಡಿಂಗ್ ಬಿಸ್ನೆಸ್ ನ ಯಾವ ರೀತಿ ಪ್ರಾಪರ್ಲಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಹಾಗೆ ಲಾಸ್ಟ್ 30 ಡೇಸ್ ಇದ್ದು ನನ್ನ ವೆರಿಫೈಡ್ PNL ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಲಿಕ್ಕಿದ್ದೇನೆ. ಸೊ ದಟ್ ನಿಮಗೆ ಟ್ರೇಡಿಂಗ್ ಬಿಸ್ನೆಸ್ ಯಾವ ರೀತಿ ನಡೆಯುತ್ತೆ, ಒಬ್ಬ ಟ್ರೇಡರ್ ಯಾವ ರೀತಿ ಪ್ಲಾನ್ ನ ಮಾಡಬೇಕು, ಹಾಗೆ ಯಾವ ರೀತಿ ಒಂದೇ ದಿನದಲ್ಲಿ 53,000 ಲಾಸ್ ಆಗಿದ್ರು ಕೂಡ ಈ ತಿಂಗಳನ್ನ ನಾನು ಪಾಸಿಟಿವ್ ಆಗಿ ಅದು ಕೂಡ ಉತ್ತಮವಾದ ಲಾಭದಲ್ಲಿ ನಾನು ಕ್ಲೋಸ್ ಮಾಡಿದ್ದೇನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ತುಂಬಾನೇ ಲರ್ನಿಂಗ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ಲಿಕ್ಕಿದೆ. ಇಫ್ ಇನ್ ಕೇಸ್ ಇಂತಹ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ನನ್ನ ಕ್ಯಾಪಿಟಲ್ ಎಷ್ಟು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅರೌಂಡ್ 10 lakhs ಕ್ಯಾಪಿಟಲ್ ನಾನು ಯೂಸ್ ಮಾಡ್ತೀನಿ ಅಂಡ್ ಇದರಲ್ಲಿ ನಾನು 510 ಕ್ವಾಂಟಿಸ್ ನ ಬೈ ಮಾಡ್ತೀನಿ. ಈಗ 510 ಕ್ವಾಂಟಿಸ್ ನ ಟ್ರೇಡ್ ಮಾಡ್ಲಿಕ್ಕೆ ನಮಗೊಂದು 2 ಲಕ್ಷ ಕ್ಯಾಪಿಟಲ್ ಇದ್ರೂ ಕೂಡ ಸಾಕಾಗುತ್ತೆ. ಅರೌಂಡ್ 2.5 lakhs ಕ್ಯಾಪಿಟಲ್ ಇದ್ರೂ ಕೂಡ ನಮಗೆ ಸಾಕಾಗುತ್ತೆ. ಸೊ ಅರೌಂಡ್ ಈ ಕ್ಯಾಪಿಟಲ್ ಅಲ್ಲಿ ನಾನು ಟ್ರೇಡ್ ನ ಮಾಡ್ತೀನಿ ಅಂಡ್ ನನ್ನ ದಿನದ ರಿಸ್ಕ್ ಏನಿರುತ್ತಲ್ಲ ಅರೌಂಡ್ 20,000 ವರೆಗೂ ರಿಸ್ಕ್ ಇರುತ್ತೆ. ಅಂದ್ರೆ ಅರೌಂಡ್ 1-2 ಟ್ರೇಡ್ಸ್ ನನಗೆ ಏನಾದರೂ SL ಹಿಟ್ ಆದ್ರೆ ಆನಂತರ ನಾನು ಟ್ರೇಡ್ ನ ಕ್ಲೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಪ್ರೊಬ್ಯಾಬಿಲಿಟಿ ಬೇಸ್ಡ್ ಆಗಿ ಕೆಲವೊಮ್ಮೆ ಕ್ವಾಂಟಿಟಿಗಳನ್ನು ಕೂಡ ನಾನು ಚೇಂಜ್ ಮಾಡ್ತೀನಿ. ಇಫ್ ಇನ್ ಕೇಸ್ ಪ್ರೊಬ್ಯಾಬಿಲಿಟಿ ಏನಾದರೂ ಕಮ್ಮಿ ಇದ್ರೆ ನಾನು ಕಂಪ್ಲೀಟ್ಲಿ ಕ್ವಾಂಟಿಟಿನ 105 ಕ್ವಾಂಟಿಸ್ ಅಲ್ಲಿ ಟ್ರೇಡ್ ಮಾಡ್ತೀನಿ. ಆನಂತರ ಇಫ್ ಇನ್ ಕೇಸ್ ಪ್ರೊಬ್ಯಾಬಿಲಿಟಿ ಏನಾದರೂ 50-50 ಇದ್ರೆ ಆಗ 240 ಕ್ವಾಂಟಿಸ್. ಈ ರೀತಿ ನಾನು ನನ್ನ ಟ್ರೇಡ್ ಗಳನ್ನ ಮ್ಯಾನೇಜ್ ಮಾಡ್ತೀನಿ. ಹಾಗೆ ಆದಷ್ಟು ದೊಡ್ಡ ಪ್ರಾಫಿಟ್ ಗಳನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ 1:2, 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಇರೋ ಟ್ರೇಡ್ ಗಳನ್ನ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಏನಾಗುತ್ತೆ, ಈವನ್ 10-20-30 ಪಾಯಿಂಟ್ ಪ್ರಾಫಿಟ್ ಆದ್ರೂ ಕೂಡ ಕೆಲವೊಮ್ಮೆ ನಾನು ಬುಕ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ನಾನು ಸ್ವಲ್ಪ ದೊಡ್ಡ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅಲ್ಲಿ SL ಟ್ರಿಗರ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ಡಿಸೆಂಬರ್ ಮಂತ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾವು ಗಮನಿಸೋಣ. ಸೊ ದಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಇಂತಹ ಮಂತ್ ಗಳಲ್ಲೂ ಕೂಡ ನಾವು ಟ್ರೇಡ್ ನ ಮಾಡಿ ಪ್ರಾಫಿಟ್ ನ ಮಾಡಬಹುದು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಡಿಸೆಂಬರ್ ಅನ್ನ ನಾವು ಗಮನಿಸೋದಾದ್ರೆ ಇದು ಡಿಸೆಂಬರ್ 1 ಆಗುತ್ತೆ. ಡಿಸೆಂಬರ್ 1ಗೆ ನಾವು ಗಮನಿಸಿದ್ರೆ ಒಂದು ಮೊಮೆಂಟಮ್, ಆನಂತರ ಕಂಪ್ಲೀಟ್ಲಿ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್. ದೆನ್ ನಮಗೆ ಡಿಸೆಂಬರ್ 2 ಒಂದು ಟ್ರೆಂಡಿಂಗ್ ಡೇ. ಆನಂತರ ಮತ್ತೆ ಡಿಸೆಂಬರ್ ಅಲ್ಲಿ ನೀವು ಗಮನಿಸೋದಾದ್ರೆ 5 ಟು ಆಲ್ಮೋಸ್ಟ್ ಲೈಕ್ ಡಿಸೆಂಬರ್ 8 ನಮಗೆ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್. ಅಂದ್ರೆ ಒಂದು ಸಿಂಗಲ್ ರೇಂಜ್ ನ ಒಳಗಡೆ ಪ್ರೈಸ್ ಇತ್ತು. ಯಾವುದೇ ರೀತಿ ಡೈರೆಕ್ಷನ್ ನಮಗೆ ಪ್ರೈಸ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಸೊ ಒಬ್ಬ ಡೈರೆಕ್ಷನಲ್ ಬೇಸಿಸ್ ಟ್ರೇಡರ್ ಆಗಿ ನಾವು ಟ್ರೇಡ್ ನ ಮಾಡುವಾಗ ನಮಗೆ ಡೈರೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ವಾಲಟೈಲ್ ಮೊಮೆಂಟಮ್ ಕೊಟ್ಟಾಗ ಅಲ್ಲಿ ಟ್ರೇಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅಗೇನ್ ಇಲ್ಲೊಂದು ಮೊಮೆಂಟಮ್ ಸಿಗುತ್ತೆ. ಅಗೇನ್ ಮತ್ತೆ 3 ದಿನ ಕಂಪ್ಲೀಟ್ ಮೊಮೆಂಟಮ್ ಲೆಸ್ ಡೇ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಗೇನ್ ಇಲ್ಲೂ ಕೂಡ ನೀವು ಗಮನಿಸಬಹುದು ಮತ್ತೆ 4 ದಿನ ಗ್ಯಾಪ್ ಆಗುತ್ತೆ. ದೆನ್ ಕಂಪ್ಲೀಟ್ಲಿ ಇದೇ ರೇಂಜ್ ನ ಒಳಗಡೆ ಕ್ಲೋಸ್ ಆಗುತ್ತೆ. ದೆನ್ ಇಲ್ಲೊಂದು ಮೊಮೆಂಟಮ್ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಟ್ರೆಂಡಿಂಗ್ ಡೇ ಕಾಣಲಿಕ್ಕೆ ಸಿಗುತ್ತೆ. ಮತ್ತೆ ಸೆಕೆಂಡ್ ಟೈಮ್ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಮತ್ತೆ ಸೈಡ್ ವೇಸ್ ಮೊಮೆಂಟಮ್. ಮತ್ತೆ ಇಲ್ಲೂ ಕೂಡ ಮಂತ್ ಎಂಡ್ ಆಗುವಾಗಲೂ ನಮಗೆ ಸೈಡ್ ವೇಸ್ ಮೊಮೆಂಟಮ್ ನ ಕೊಟ್ಟು ಬ್ಯಾಂಕ್ ನಿಫ್ಟಿ ಡಿಸೆಂಬರ್ ಅನ್ನ ಕ್ಲೋಸ್ ಮಾಡಿದೆ. ಸೊ ಬ್ಯಾಂಕ್ ನಿಫ್ಟಿ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಟಫ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿಯ ಮೊಮೆಂಟಮ್ ಅಪ್ ಸೈಡ್ ಅಲ್ಲೇ ಇದ್ರೂ ಕೂಡ, ಅಂದ್ರೆ ಟ್ರೆಂಡ್ ಏನಿದೆ ಬುಲಿಶ್ ಸೈಡ್ ಅಲ್ಲೇ ಬ್ಯಾಂಕ್ ನಿಫ್ಟಿ ಮೂವ್ ಆಗ್ತಾ ಇದ್ರು ಕೂಡ ಈ ಮೊಮೆಂಟಮ್ ಇಂಟ್ರಾಡೇ ಬೇಸಿಸ್ ಅಲ್ಲಿ ತುಂಬಾನೇ ಟಫ್ ಫೇಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಅಂದ್ರೆ ಇಲ್ಲಿ ಪ್ರೈಸ್ ಗ್ಯಾಪ್ ಅಪ್ ಆಗುತ್ತೆ. ಗ್ಯಾಪ್ ಅಪ್ ಆದಾಗಲೇ ನಮಗೊಂದು 500-600 ಪಾಯಿಂಟ್ ಇಲ್ಲಿ ಮಿಸ್ ಆಗುತ್ತೆ. ದೆನ್ ಮೊಮೆಂಟಮ್ ಆಗುತ್ತೆ. ದೆನ್ ಇಲ್ಲೂ ಕೂಡ ಗ್ಯಾಪ್ ಅಪ್ ಆಗುತ್ತೆ. ಗ್ಯಾಪ್ ಅಪ್ ಆದಾಗ ನಮಗೊಂದು 200-300 ಪಾಯಿಂಟ್ ಮೊಮೆಂಟಮ್ ಮಿಸ್ ಆಗುತ್ತೆ. ದೆನ್ ಕಂಪ್ಲೀಟ್ಲಿ ಪ್ರೈಸ್ ಸೈಡ್ ವೈಸ್ ಹೋಗುತ್ತೆ. ಈ ರೀತಿ ಇದ್ದಾಗ ಟ್ರೇಡ್ ಮಾಡೋದೇನಿದೆಯಲ್ಲ ಸ್ವಲ್ಪ ಟಫ್ ಆಗುತ್ತೆ ಹ್ಯಾಸ್ ಅ ಡೈರೆಕ್ಷನಲ್ ಬೇಸಿಸ್ ನೀವು ಟ್ರೇಡ್ ನ ಮಾಡುವಾಗ. ಬಟ್ ಮಾರ್ಕೆಟ್ ಯಾವುದೇ ರೀತಿ ಇರಲಿ, ನನ್ನ ಟ್ರೇಡಿಂಗ್ ಪ್ಲಾನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಥಿಂಗ್, ಮಂತ್ ಸ್ಟಾರ್ಟ್ ಆಗುತ್ತಲ್ವಾ, ತಿಂಗಳು ಸ್ಟಾರ್ಟ್ ಆಗುವಾಗ ನಾನು ಯಾವಾಗಲೂ ಒಂದು ಥಾಟ್ ಅನ್ನು ಇಟ್ಕೊಳ್ತೀನಿ. ಈ 22 ದಿನ ಟ್ರೇಡಿಂಗ್ ಡೇಸ್ ಏನಿರುತ್ತೆ ಇದರಲ್ಲಿ 10 ದಿನ ನನಗೆ ಲಾಸಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಮೈಂಡ್ ಅನ್ನ ಸ್ವಲ್ಪ ಫ್ರೀ ಮಾಡ್ಲಿಕ್ಕೆ, ಅಂದ್ರೆ ಮೈಂಡ್ಗೆ ಒಂದು ಎಕ್ಸೆಪ್ಟ್ ಮಾಡೋ ಒಂದು ಕೆಪಬಿಲಿಟಿನ ಕೊಡ್ಲಿಕ್ಕೆ ನಾವು 10 ದಿನ ನನಗೆ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗುತ್ತೆ ಅನ್ನೋದನ್ನ ನಾನು ಫಸ್ಟಿಗೆ ಎಕ್ಸೆಪ್ಟ್ ಮಾಡಿ ಇಡ್ತೇನೆ. ಅದರಿಂದ ಏನಾಗುತ್ತೆ, ಈವನ್ ನಿಮಗೆ ಒಂದು 2-3 ದಿನ ಕಂಟಿನ್ಯೂಸ್ಲಿ ಲಾಸ್ ಆದ್ರೂ ಕೂಡ ನೀವು ಯಾವುದೇ ರೀತಿ ಅಲ್ಲಿ ಡಿಸ್ಟರ್ಬ್ ಆಗಲ್ಲ. ಯಾಕೆಂದ್ರೆ ನೀವು 10 ದಿನ ಲಾಸಸ್ ಕೊಡ್ಲಿಕ್ಕೆ ರೆಡಿ ಇರ್ತೀರಾ. ಈಗ ಈ ಲಾಸಸ್ ಏನಿದೆ ಇದನ್ನ ನಾವು ಯಾವುದೇ ರೀತಿ ಅಕೌಂಟ್ ಬ್ಲೋ ಮಾಡಿ ಅಥವಾ ಕಂಪ್ಲೀಟ್ಲಿ ಓವರ್ ಟ್ರೇಡಿಂಗ್ ಮಾಡಿ ಈ ರೀತಿ ಲಾಸಸ್ ಅಲ್ಲ. ಈ 10 ದಿನದ ಲಾಸ್ ಏನಿರುತ್ತೆ ಇದನ್ನ ನಾವು ಎಕ್ಸೆಪ್ಟ್ ಮಾಡಿರ್ತೀವಿ ತಗೊಳ್ಬೇಕು ಅಂತ. ಅಂಡ್ ಇದ್ರ ಹಿಂದೆ ಕೂಡ ಒಂದು ರೂಲ್ ಇರುತ್ತೆ. ಯೂಶುವಲಿ ನನ್ನ ದಿನದ ಲಾಸ್ ಏನಿರುತ್ತಲ್ಲ 20,000 ನನ್ನ ಲಾಸ್ ಇರುತ್ತೆ. ಇದು ನನ್ನ ಯೂಶುವಲ್ ಲಾಸ್ ಆಗಿರುತ್ತೆ. ಅಂಡ್ ಇಫ್ ಇನ್ ಕೇಸ್ ಪ್ರಾಫಿಟ್ ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಯೂಶುವಲಿ ಇದರಲ್ಲಿ ಒಂದು 2-3 ಟ್ರೇಡ್ ನಾನು ಕ್ಲೋಸ್ ಮಾಡ್ತೀನಿ. ಇಫ್ ಇನ್ ಕೇಸ್ 2-3 ಟ್ರೇಡ್ ಕೂಡ SL ಹಿಟ್ ಆದ್ರೆ ಅಲ್ಲಿ ನಾನು ದಿನಾನ ಕ್ಲೋಸ್ ಮಾಡ್ತೀನಿ.
ಬಟ್ ಕೆಲವೊಮ್ಮೆ ಏನಾಗುತ್ತೆ, ನನ್ನ ಮಿಸ್ಟೇಕ್ಸ್ಗಳಿಂದ ನಾನು ಮೊದಲಿಗೇನೆ 20,000 ಲಾಸಸ್ನ ಮಾಡಿರ್ತೀನಿ. ಅಂದರೆ ಮಾರ್ಕೆಟ್ ಸ್ವಲ್ಪ ವೊಲಟೈಲ್ ಇರ್ಬೋದು, ಅಥವಾ ನನ್ನ ಮೈಂಡ್ ಸೆಟ್ ಪ್ರಾಪರ್ ಆಗದೆ ಇರ್ಬೋದು, ಅಥವಾ ಎಸ್ ಎಲ್ ಇಡೋದ್ರಲ್ಲಿ ಏನಾದರೂ ಒಂದು ತಪ್ಪಾಗಿರ್ಬೋದು, ಕ್ವಿಕ್ ಆಗಿ ಎಂಟ್ರಿ ಪಡೆದಿರ್ಬೋದು. ಈ ರೀತಿ ಮಿಸ್ಟೇಕ್ಸ್ಗಳಿಂದ 20,000 ಆಲ್ರೆಡಿ ಆಗುತ್ತೆ. ಸೊ ಈ ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡಲಿಕ್ಕೆ ನಾನು ಒಂದು ಮೆಥಡ್ನ ಫಾಲೋ ಮಾಡ್ತೀನಿ. ತಿಂಗಳಲ್ಲಿ 1ರಿಂದ 2 ದಿನ ಅಥವಾ ಒಂದು 2-3 ದಿನ ನಾನು ಏನು ಮಾಡ್ತೀನಿ ಅಂದರೆ, ಇಫ್ ಇನ್ ಕೇಸ್ ನನ್ನ ಲಾಸ್ ಏನಾದರೂ 20,000 ರೀಚ್ ಆಯಿತು, ಬಟ್ ಸ್ಟಿಲ್ ಅಲ್ಲಿ ಅಪರ್ಚುನಿಟಿ ಇದೆ ಅಂತ ಇದ್ದಾಗ, ತಿಂಗಳಲ್ಲಿ 2ರಿಂದ 3 ದಿನ, ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟೇ ದಿನ, 20,000 ಯಾವಾಗ ಲಾಸ್ ರೀಚ್ ಆಗುತ್ತೆ ಆಗ ನಾನು ಏನು ಮಾಡ್ತೀನಿ, ಇನ್ನೊಂದು ಟ್ರೇಡ್ನ ಪ್ಲೇಸ್ ಮಾಡ್ತೀನಿ. ಅಂದರೆ 30,000 ಲಾಸಸ್ಗೆ ಹೋಗುತ್ತೆ. ಸೊ ದಟ್ ಏನಾಗುತ್ತೆ, ಮೈಂಡಿಗೆ ಒಂದು ಸ್ಪೇಸ್ ಇರುತ್ತೆ. ಅದರ್ವೈಸ್ ಏನಾಗುತ್ತೆ, ನಾವು ಮೈಂಡನ್ನು ತುಂಬಾನೇ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಅಲ್ಲಿ ತಪ್ಪಾಗೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ರೀಡಮ್ ಅನ್ನು ನಾನು ಯೂಶುವಲಿ ಮಂತ್ ಸ್ಟಾರ್ಟ್ ಆಗುವಾಗಲೇ ಕೊಡ್ತೇನೆ. ಅಂದರೆ 10 ದಿನ ನನ್ನ ಲಾಸಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ 2-3 ದಿನ 4-5 ದಿನ ಲಾಸಸ್ ಆಯಿತು ಅಂದರೆ ಲೆಟ್ ಇಟ್ ಬಿ, ಏನು ಕೂಡ ತೊಂದರೆ ಇಲ್ಲ, ನನಗೆ ಬಾಕಿ 11-12 ದಿನಗಳಲ್ಲಿ ಪ್ರಾಫಿಟ್ ಆದರೆ ಆಯಿತು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ದಿನಕ್ಕೆ ನಂದು ಲಾಸಸ್ ಏನಿರುತ್ತೆ 20,000 ಇರುತ್ತೆ. ಈ 20,000 ಲಾಸಸ್ ಏನಿರುತ್ತೆ, ಇದು 20,000ಕ್ಕೇನೆ ಬಂದು ನಿಲ್ಲುತ್ತೆ ಅಂತಲ್ಲ. ಕೆಲವೊಮ್ಮೆ 2,000 ಆಗುತ್ತೆ, ಕೆಲವೊಮ್ಮೆ 3,000 ಆಗುತ್ತೆ, ಕೆಲವೊಮ್ಮೆ 4,000 ಆಗುತ್ತೆ, ಈ ರೀತಿ ಇರುತ್ತೆ. ಸೊ ಸೇಮ್ ಪಾಯಿಂಟ್ ಅಲ್ಲಿ ಇಫ್ ಇನ್ ಕೇಸ್ ಕೆಲವೊಂದು ಬಾರಿ 20,000 ಲಾಸಸ್ ಆದ್ರೂ ಕೂಡ ಆಗ ಏನಾಗುತ್ತೆ, ನನ್ನ ಮಿಸ್ಟೇಕ್ಸ್ ಗಳಿಂದ ಆಗಿರುತ್ತೆ, ಅಥವಾ ಮಾರ್ಕೆಟ್ ಸ್ವಲ್ಪ ವೊಲಟೈಲ್ ಮೂಮೆಂಟಮ್ ನ ಕೊಟ್ಟಿರುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಮೂಮೆಂಟ್ ಆಗುತ್ತೆ. ಆ ರೀತಿ ಏನಾದರೂ ಅಪರ್ಚುನಿಟಿ ಇದ್ದಾಗ ಇನ್ನೊಂದು ಟ್ರೇಡ್ ನಾನು ಇಲ್ಲಿ ತಗೊಳ್ತೇನೆ, ಒಂದು ಟ್ರೇಡ್ ಇದು ಸ್ಪೇಸ್ ಅನ್ನ ಕೊಡ್ತೇನೆ. ಸೊ ದಟ್ ಏನಾಗುತ್ತೆ, 3ನೇ ಟ್ರೇಡ್ ಕೂಡ ಎಸ್ ಎಲ್ ಹಿಟ್ ಆದ್ರೆ ಆಕ್ಚುಲಿ ನಾವು ಸ್ವಲ್ಪ ಕ್ಲೋಸ್ ಮಾಡಬಹುದು. ಕೆಲವೊಮ್ಮೆ ಏನಾಗುತ್ತೆ, ಅಷ್ಟು ಕೂಡ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ಟ್ರೈನ ನಾವು ತಗೊಳ್ಳೋಣ ಅಂತ ನಾವು ಥಿಂಕ್ ಮಾಡ್ತೀವಿ. ಸೊ ಹಾಗಾಗಿ ತಿಂಗಳಲ್ಲಿ 1-2 ಬಾರಿ ಇಫ್ ಇನ್ ಕೇಸ್ 20,000ಕ್ಕಿಂತ ಲಾಸ್ ಏನಾದರೂ ಜಾಸ್ತಿ ಆಯಿತು ಅಂತ ಇದ್ದಾಗ ನಾನು ಒಂದು ಸ್ವಲ್ಪ ಮೈಂಡಿಗೆ ಸ್ಪೇಸ್ ಅನ್ನು ಕೊಡ್ತೇನೆ. ಸೊ ದಟ್ ಏನಾಗುತ್ತೆ, ಮೈಂಡ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಕೂಡ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಆಗೋ ಮಿಸ್ಟೇಕ್ಸ್ಗಳು ಎಲಿಮಿನೇಟ್ ಆಗುತ್ತೆ. ಬಟ್ ಇದನ್ನ ತಿಂಗಳಿಗೆ 1-2 ಬಾರಿ ಮಾತ್ರ ನಾವು ಮಾಡಬೇಕಾಗುತ್ತೆ. ಅದರ್ವೈಸ್ ಏನಾಗುತ್ತೆ, ನಾವು ಪ್ರತಿ ಬಾರಿ ಇದನ್ನು ಫಾಲೋ ಮಾಡಿದಾಗ ಅಲ್ಲಿ ನಮಗೆ ಓವರ್ ಟ್ರೇಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಅಲ್ಲಿ ತನಕ ಏನು ಲಾಸಸ್ ಆಗಿರುತ್ತೆ, ಈಗ 20,000 ಏನು ಲಾಸಸ್ ಆಗುತ್ತೆ ಆ್ಯಂಡ್ ನಾನು ಇನ್ನೊಂದು ಎಕ್ಸ್ಟ್ರಾ ಟ್ರೇಡ್ನ ತಗೊಳ್ಬೇಕು, ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಟ್ರೇಡ್ ಅಂದರೆ 4 ಟ್ರೇಡ್ ಅಂದರೆ ಆಲ್ಮೋಸ್ಟ್ ಲೈಕ್ 40,000 ಲಾಸಸ್ನ ಕೊಡಲಿಕ್ಕೆ ರೆಡಿ ಇರ್ತೀನಲ್ವಾ. ಆಗ ಒಂದು ಪ್ಲಾನಿಂಗ್ ಏನಿರುತ್ತೆ ಅಂದರೆ, ಪ್ರೀವಿಯಸ್ಲಿ ಎಷ್ಟು ಲಾಸಸ್ ಆಗಿದೆ, ಪ್ರೀವಿಯಸ್ ಲಾಸಸ್ ಡೇ ಏನಿದೆ ಅದರಲ್ಲಿ ನಾನು ಎಷ್ಟು ಲಾಸಸ್ ಆಗಿದೆ ಅನ್ನೋದನ್ನು ಫಸ್ಟಿಗೆ ಅಬ್ಸರ್ವ್ ಮಾಡ್ತೀನಿ. ಅಂದರೆ 2,000, 3,000 ಅಂದರೆ ನನ್ನ ಲಾಸ್ ಎಕ್ಸ್ಪೆಕ್ಟೇಷನ್ 20,000 ಇರುತ್ತೆ, ಬಟ್ ಅಷ್ಟು ಲಾಸ್ ಆಗಿರಲ್ಲ ಎಲ್ಲ ದಿನಗಳಲ್ಲಿ. 2,000, 3,000, 5,000, 10,000 ಈ ರೀತಿ ಆಗಿರುತ್ತೆ. ಸೊ ಆ ರೀತಿ ಇದ್ದಾಗ 10 ದಿನದ ಕ್ಯಾಲ್ಕುಲೇಷನ್ ನಾನು ಮಾಡ್ತೀನಿ, ಆ್ಯಂಡ್ ಅದರಲ್ಲಿ ಎಷ್ಟು ಲಾಸಸ್ನ ನಾವು ಕೊಡಲಿಕ್ಕೆ ರೆಡಿ ಇರ್ತೀವಿ ಆ ಕ್ಯಾಲ್ಕುಲೇಷನ್ ಇರುತ್ತೆ. ಇಫ್ ಇನ್ ಕೇಸ್ ಅಷ್ಟು ರೀಚ್ ಆಗಿಲ್ಲ ಅಂದರೆ, ಆ್ಯಂಡ್ ಯಾವತ್ತಾದರೂ ಒಂದಿನ ನಮಗೆ ಮಾರ್ಕೆಟ್ ಅಪರ್ಚುನಿಟಿ ಚೆನ್ನಾಗಿದೆ ಆ್ಯಂಡ್ ಸ್ಟಿಲ್ ನಮಗೆ ಕೆಲವೊಂದು ಬಾರಿ ಮೈಂಡ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಬಾರಿ ನಾವು ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಯಾಕೆಂದರೆ ಎಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೂಡ ಹ್ಯೂಮನ್ಸ್. ಹಾಗಾಗಿ ನಮ್ಮ ಮೈಂಡನ್ನು ಅಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಅದನ್ನು ಹೋಲ್ಡ್ ಮಾಡೋದು ಟಫ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದು ದಿನ ನಾವು ಫ್ರೀಡಮ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಈ ರೀತಿ ನಾನು ಕೆಲವೊಂದು ಪ್ಲಾನಿಂಗ್ನ ಮಾಡ್ತೇನೆ. ಮಂತ್ ಸ್ಟಾರ್ಟ್ ಆಗುವಾಗಲೇ ನನ್ನ ಲಾಸ್ ಅಂತ ನಾನು ಫಿಕ್ಸ್ ಮಾಡ್ತೇನೆ. 10 ದಿನ ಲಾಸ್ ಆಗುತ್ತೆ, ಏನು ಕೂಡ ತೊಂದರೆ ಇಲ್ಲ, ಆ್ಯಂಡ್ ದಿನಕ್ಕೆ 20,000 ಲಾಸಸ್ ಆಗುತ್ತೆ, ಸೊ ಏನು ಕೂಡ ತೊಂದರೆ ಇಲ್ಲ. ಇಷ್ಟು ಲಾಸಸ್ನ ನಾನು ಹ್ಯಾಂಡಲ್ ಮಾಡಬೇಕಂದ್ರೆ ಅದನ್ನು ನೋಡಿದ ತಕ್ಷಣ ನನಗೆ ಎಮೋಷನಲಿ ಹರ್ಟ್ ಆಗಬಾರ್ದು, ಅಷ್ಟು ಲಾಸಸ್ನ ನಾನು ಅಲ್ಲಿ ಫಿಕ್ಸ್ ಮಾಡ್ತೇನೆ. ದೆನ್ ಇಫ್ ಇನ್ ಕೇಸ್ ಕೆಲವೊಂದು ಬಾರಿ ಓವರ್ ಟ್ರೇಡಿಂಗ್ ಮಾಡಬೇಕು, ಅಥವಾ ಅಲ್ಲಿ ಏನಾದರೂ ಅಪರ್ಚುನಿಟಿ ಇದೆ, ಅಥವಾ ನನ್ನ ಮಿಸ್ಟೇಕ್ಸ್ಗಳಾಗಿದೆ, ಒಂದು ನಾವು ಟ್ರೈ ಮಾಡೋಣ ಅಂತ ಇದ್ದಾಗ ಆ ಒಂದು 2 ದಿನನ ನಾನು ಕೊಟ್ಟಿರ್ತೇನೆ. ಅದರಿಂದ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, 1-2 ದಿನ ಅಂದರೆ ಮಂತ್ ಇದ್ದು, ಈಗ ಫಾರ್ ಎಕ್ಸಾಂಪಲ್ ಇವತ್ತು January 1 ಆ್ಯಂಡ್ January 2, ಈಗಲೇ ನೀವು 40,000 ಲಾಸ್ನ ಮಾಡಿರ್ತೀರ ಅಂತ ಅನ್ಕೊಳ್ಳೋಣ. ಆಗ ನಿಮ್ಗೊಂದು ತಲೆಯಲ್ಲಿ ಥಾಟ್ ಇರುತ್ತೆ, ನನ್ನ 2 ಅಪರ್ಚುನಿಟಿ ಅಥವಾ 2 ಚಾನ್ಸಸ್ ಏನಿದೆ ಅದನ್ನು ನಾನು ಕಳ್ಕೊಂಡಿದ್ದೇನೆ, ಇನ್ನು ಏನೇ ಟ್ರೇಡ್ ಮಾಡೋದಿದ್ರು ನನ್ನ ಮ್ಯಾಕ್ಸಿಮಮ್ ರಿಸ್ಕ್ ದಿನದ್ದು 20,000 ಅಂತ ಇರುತ್ತೆ. ಆ ನಂತರ ನೀವು ಜಾಸ್ತಿ ಟ್ರೇಡ್ಗಳನ್ನು ಅಥವಾ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಹೋಗಲ್ಲ, ಫ್ರೀ ಆಗಿ ನೀವು 20,000ಗೆ ಕ್ಲೋಸ್ ಮಾಡ್ಬೋದು. ಇದೆಲ್ಲವೂ ಕೂಡ ನನ್ನ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಮಾಡ್ಕೊಂಡಿರೋ ಕೆಲವೊಂದು ರೂಲ್ಸ್ ಆಗಿರುತ್ತೆ. ಈ ರೀತಿ ರೂಲ್ಸ್ಗಳನ್ನು ನೀವು ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ತುಂಬ ಜನ ಅನಾಲಿಸಿಸ್ ಇರ್ಬೋದು, ಅಥವಾ ಸ್ಟ್ರಾಟಜೀಸ್ ಇರ್ಬೋದು, ಅಥವಾ ಏನಾದರೂ ಜಾಕ್ ಬೋರ್ಡ್ ಥಿಂಗ್ಸ್ ಇರ್ಬೋದು, ಅಥವಾ ಎಕ್ಸ್ಪೈರಿ ದಿನ 10 ರೂಪಾಯಿದು ಪ್ರೀಮಿಯಂ 300 ರೂಪಾಯಿ ಆಯ್ತು, ಇದರ ಹಿಂದೆನೇ ಓಡ್ತಾ ಇರ್ತಾರೆ. ಬಟ್ ಜಸ್ಟ್ ಇಮ್ಯಾಜಿನ್, 100ರಲ್ಲಿ 90% ಜನ ಹಣನ ಕಳ್ಕೋತಾರೆ, ಜಸ್ಟ್ 10% ಟ್ರೇಡರ್ಸ್ ಮಾತ್ರ ಹಣನ ಮಾಡೋದು. ಸೊ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ನಾವು ಟ್ರೇಡಿಂಗ್ ನ ನೋಡುವಾಗ ಟ್ರೇಡಿಂಗ್ ಇದೇ ರೀತಿ ನಡಿಬೇಕಾಗುತ್ತೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ಯೂಶುವಲಿ ಏನಾಗುತ್ತೆ, ಜನರಿಗೆ ಒಂದು ಸ್ಟಾಕ್ ಅಲ್ಲಿರೋ ನಂಬಿಕೆ ಅವರ ಮೇಲೆ ಇರಲ್ಲ. ಅಂದ್ರೆ ಸ್ಟಾಕ್ ಒಂದು 10 ವರ್ಷದಲ್ಲಿ ಇಷ್ಟು ರಿಟರ್ನ್ ನ ಕೊಡುತ್ತೆ ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಆಸ್ ಅ ಪರ್ಸನ್ ನಾನು ಕೂಡ ಕಲ್ತು ಟ್ರೇಡಿಂಗ್ ನ ಮಾಡಿದಾಗ ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಗ್ರೋ ಆಗ್ಬೋದು ಅನ್ನೋದನ್ನು ನೀವು ಥಿಂಕ್ ಮಾಡಬೇಕಾಗತ್ತೆ. ಒಂದೇ ದಿನದಲ್ಲಿ ಯಾವುದೇ ಸ್ಟಾಕ್ ಕೂಡ ಅಥವಾ ಯಾವುದೇ ಕಂಪನಿ ಕೂಡ ಅಥವಾ ಯಾವುದೇ ವ್ಯಕ್ತಿ ಕೂಡ ಓವರ್ ನೈಟ್ ಸಕ್ಸಸ್ ನ ಪಡೆದಿಲ್ಲ. ಸೊ ಹಾಗಾಗಿ ಇದರ ಹಿಂದೆ ತುಂಬಾನೇ ಹಾರ್ಡ್ ವರ್ಕ್ ಇರುತ್ತೆ, ತುಂಬಾನೇ ಡಿಸಿಪ್ಲಿನ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡ್ಬೇಕು. ಇಫ್ ಇನ್ ಕೇಸ್ ನೀವು ಡಿಸಿಪ್ಲಿನ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ನ ನೀವು ಚೇಂಜ್ ಮಾಡ್ಬೇಕು, ಅಥವಾ ಕೆಲವೊಂದು ಹ್ಯಾಬಿಟ್ ಗಳನ್ನು ನೀವು ಬಿಡಬೇಕಾಗತ್ತೆ. ಯಾಕೆಂದ್ರೆ ಈ ಒಂದು ಪ್ರೊಫೆಷನ್ ಏನಿದೆಯಲ್ಲ, ಇದರಲ್ಲಿ 10% ಮಾತ್ರ ವಿನ್ ಆಗೋದು. ಯಾವುದೇ ಒಂದು ಪ್ರೊಫೆಷನ್ ನೀವು ತಗೊಂಡ್ರು ಕೂಡ, ಈವನ್ ಫಿಲ್ಮ್ ನೀವು ಫೀಲ್ಡ್ ಅನ್ನ ತಗೊಂಡ್ರು ಕೂಡ, ಯಾರೆಲ್ಲ ಹೀರೋ ಆಗಿ ಆಕ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಲ್ಲ. ಓನ್ಲಿ 10ರಿಂದ 20 ಜನ ಮಾತ್ರ ಸೂಪರ್ ಸ್ಟಾರ್ ಅಂತ ಇರ್ತಾರೆ.
ಇರ್ತಾರೆ, ಅಥವಾ ಒಂದು 10-5 ಜನ ಸೂಪರ್ ಸ್ಟಾರ್ ಅಂತ ಇರ್ತಾರೆ. ಇಫ್ ಇನ್ ಕೇಸ್ ಎಲ್ಲರೂ ಕೂಡ ವಿನ್ ಆಗೋದಿದ್ರೆ ಯಾವುದೇ ಫೀಲ್ಡ್ ಅಲ್ಲಿ, ದೆನ್ ಅದರಲ್ಲಿ ಯಾವುದೇ ರೀತಿ ಮಜಾ ಇರ್ತಾ ಇರಲಿಲ್ಲ. ಸೊ ಲೈಫ್ ಈಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್. ಸೊ ಹಾಗಾಗಿ ಆ ಹಾರ್ಡ್ ವರ್ಕ್ ಅನ್ನು ನಾವು ಟ್ರೇಡಿಂಗ್ ಅಲ್ಲೂ ಕೂಡ ಹಾಕಬೇಕಾಗುತ್ತೆ. ಅಂಡ್ ಈವನ್ ಕ್ರಿಕೆಟ್ ಅನ್ನು ಕೂಡ ನೀವು ನೋಡಬಹುದು. ಕ್ರಿಕೆಟ್ ಆಡೋರೆಲ್ಲ ನಾಳೆ ಕೊಹ್ಲಿ ರೀತಿ ಅಥವಾ ಸೂಪರ್ ಸ್ಟಾರ್ ರೀತಿ ಆದಾಗ ಅದು ಕಷ್ಟ ಆಗುತ್ತೆ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದೋಸ್ ಥಿಂಗ್ಸ್ ಅಂಡ್ ಯು ಹ್ಯಾವ್ ಟು ಅಪ್ಲೈ ದೋಸ್ ಥಿಂಗ್ಸ್ ಇನ್ ಯುವರ್ ಟ್ರೇಡಿಂಗ್ ಜರ್ನಿ. ಸೊ ಹಾಗಾಗಿ ಇದನ್ನು ನೀವು ನೆನಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ಸ್ಗಳಿಗೆ ಅಥವಾ ಯಾವುದೇ ಒಂದು ವಿಚಾರಗಳಿಗೆ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದು ರೂಲ್ಸ್ಗಳನ್ನು ಈ ರೀತಿ ಮೈಂಡನ್ನು ಫ್ರೀ ಮಾಡಲಿಕ್ಕೆ ಅಥವಾ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ರೂಲ್ಸ್ ಬೇಕು ಅದನ್ನು ಈ ವರ್ಷ ನೀವು ಮಾಡಬೇಕಾಗತ್ತೆ. ಸೊ ಓವರ್ ಆಲ್ ಅರೌಂಡ್ 10 lakhs ಕ್ಯಾಪಿಟಲ್ ನಂದು ಆಗಿದೆ. ಅರೌಂಡ್ 10 lakhs ಕ್ಯಾಪಿಟಲ್ ನಾನು ಇನ್ವೆಸ್ಟ್ ಮಾಡಿದೆ. ಅಂಡ್ ಇದರಲ್ಲಿ ಅರೌಂಡ್ 2 lakh ಅಥವಾ 2.5 lakhs ಯೂಸ್ಡ್ ಕ್ಯಾಪಿಟಲ್ ಆಗಿರುತ್ತೆ, ಅಂದರೆ 510 coins ನ. ಇಲ್ಲಿ ನೀವು ಗಮನಿಸೋದಾದ್ರೆ 1,44,000 ನಮಗೆ ಇಲ್ಲಿ ಪ್ರಾಫಿಟ್ ಆಗಿದೆ, ಅಂದರೆ ಅರೌಂಡ್ 14% ಸಮಥಿಂಗ್ 10 ಲ್ಯಾಕಿಗೆ ನಮಗೆ ಕ್ಯಾಪಿಟಲ್ ಆಗಿದೆ. 34,000 ನನಗೆ ಚಾರ್ಜಸ್ ಹೋಗಿದೆ. ಆ್ಯಂಡ್ ಈ ಮಂತ್ ಆ್ಯಕ್ಚುಲಿ ನಾನು ಕೆಲವೊಂದು ಮಿಸ್ಟೇಕ್ಗಳನ್ನು ಕೂಡ ನಾನು ಮಾಡಿದ್ದೇನೆ, ಅದನ್ನು ಕೂಡ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಈ ಮಿಸ್ಟೇಕ್ಸ್ ಏನಿರುತ್ತಲ್ಲ ತುಂಬಾ ಕಾಮನ್ ಆಗಿರುತ್ತೆ. ಒಂದೊಂದು ಬಾರಿ ಒಂದೊಂದು ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಒಂದು 2-3 ತಿಂಗಳಲ್ಲಿ ನಾವು ಈ ಮಿಸ್ಟೇಕ್ಸ್ಗಳನ್ನು ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಈ ಮಿಸ್ಟೇಕ್ಸ್ಗಳನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ರೆ ಮಾತ್ರ ಟ್ರೇಡಿಂಗ್ನ ಮಾಡಿ. ಯಾಕೆಂದ್ರೆ ಟ್ರೇಡಿಂಗ್ ಒಂದು ಡಿಫ್ರೆಂಟ್ ಸಾರ್ಟ್ ಆಫ್ ಮೈಂಡ್ ಸೆಟ್ ಇದು ಬಿಸ್ನೆಸ್ ಆಗಿರುತ್ತೆ. ಮೈಂಡ್ ಸೆಟ್ ಪ್ರಾಪರ್ ಆಗಿ ಇಲ್ಲ ಅಥವಾ ಥಿಂಕಿಂಗ್ ಪ್ರಾಪರ್ ಆಗಿ ಇಲ್ಲ ಅಂದರೆ ಟ್ರೇಡಿಂಗ್ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಸೊ ಹಾಗಾಗಿ ಏನೇ ನೀವು ಮಾಡೋದಿದ್ರು ಕೂಡ, ಏನೇ ವಿಚಾರಗಳಿದ್ರು ಕೂಡ ನಿಮಗೆ ಆದ ಕೆಲವೊಂದು ರೂಲ್ಸ್ಗಳನ್ನು ನೀವು ಹಾಕೊಳ್ಬೇಕಾಗತ್ತೆ. ಇಲ್ಲಿ 34,000 ನಮಗೆ ಚಾರ್ಜಸ್ ಹೋಗಿದೆ. ಅರೌಂಡ್ 1,09,000 ನನಗೆ ಪ್ರಾಫಿಟ್ ಆಗಿದೆ. ಆಲ್ಮೋಸ್ಟ್ ಲೈಕ್ 11% ರಿಟರ್ನ್ ಅಂತಾನೆ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ 11% ರಿಟರ್ನ್ ನಮಗೆ ತಿಂಗಳಲ್ಲಿ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಆಕ್ಚುಲಿ. ಕಂಪ್ಯಾರಿಟಿವ್ಲಿ ನಮ್ಮ ಕ್ಯಾಪಿಟಲ್ಗೆ 11% ರಿಟರ್ನ್ ನಮ್ಮ ತಿಂಗಳಿಗೆ ಮಾಡೋದೇನಿದೆಯಲ್ಲ, ವಿಚ್ ಇಸ್ ವೆರಿ ಗುಡ್. ಬಟ್ ಈ ತಿಂಗಳು ನಾನು ಆಕ್ಚುಲಿ ತುಂಬಾ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೀನಿ. ಇಲ್ಲಿ ನೀವು ನನ್ನ ಲಾಸ್ ಅಂಡ್ ಪ್ರಾಫಿಟ್ ನೋಡೋದಾದ್ರೆ, ಫಸ್ಟ್ ಡೇ ನನಗೆ ಬ್ರೇಕ್ ಇವನ್ ಇತ್ತು 969. ದೆನ್ ಲಾಸಸ್ ನೀವು ನೋಡೋದಾದ್ರೆ 2,400, ವೆರಿ ಲೆಸ್. ದೆನ್ ನೆಕ್ಸ್ಟ್ ಪ್ರಾಫಿಟ್ 8,000. ದೆನ್ ನೆಕ್ಸ್ಟ್ ಲಾಸ್ 24,000. ಸೊ ಮೊದಲೇ ಹೇಳಿದಾಗೆ 20,000 ನನ್ನ ಮ್ಯಾಕ್ಸಿಮಮ್ ರಿಸ್ಕ್. ಆದ್ರೆ ಆ ಕಡೆ ಈ ಕಡೆ ಆಗುತ್ತೆ. ಸೊ ಎಲ್ಲವನ್ನು ಕೂಡ ಬ್ರಾಕೆಟ್ ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ 20,000 ಅದು 23 ಆಗ್ಬೋದು, ಕೆಲವೊಮ್ಮೆ 18,000 ಆಗ್ಬೋದು. ಸೊ ಈ ಬ್ರಾಕೆಟ್ಗಳಿಂದ ನಾವು ಹೊರಗಡೆ ಬರಬೇಕಾಗುತ್ತೆ ಆ್ಯಂಡ್ ಅದನ್ನು ನಾವು ಪ್ಲಾನ್ ಮಾಡಬೇಕು ಬೇಸ್ಡ್ ಆನ್ ಅವರ್ ಮೈಂಡ್ ಸೆಟ್ ಆ್ಯಂಡ್ ಅವರ್ ರೂಲ್ಸ್. ಸೊ ಹಾಗಾಗಿ ಇಲ್ಲಿ 24,000 ಲಾಸಸ್ ಆಗುತ್ತೆ. ನೆಕ್ಸ್ಟ್ ಡೇ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ ಆನ್ December 7th. ಸೊ December 7th ಏನಾಗಿತ್ತು ಅನ್ನೋದನ್ನ ಗಮನಿಸೋಣ. ಸೊ December 7th ಡೇಟ್ ಅನ್ನು ನಾವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಉತ್ತಮವಾದ ದಿನ ನಮಗೆ ಇತ್ತು. ಬಟ್ ಯಾವುದೇ ರೀತಿ ನಾನು ಟ್ರೇಡ್ನ ತಗೊಂಡಿಲ್ಲ. ಅಲ್ಲಿ ಮೊಮೆಂಟಮ್ ಕೂಡ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಡೌನ್ ಸೈಡ್ ಇಂದ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ನ ಕೊಟ್ಟಿತ್ತು. ಉತ್ತಮವಾದ ದಿನ ಕೂಡ ಆಗಿತ್ತು. ಅಂಡ್ ಇಲ್ಲಿ ಬ್ರೇಕ್ಔಟ್ ಕೂಡ ಆಗುತ್ತೆ. ಬ್ರೇಕ್ಔಟ್ನ ಫೇಲ್ಯೂರ್ ಆಗಿ ಮೊಮೆಂಟಮ್ನ ಕೊಡುತ್ತೆ. ಬಟ್ 7th ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ ತಗೊಳ್ಳಿಕ್ಕೆ ಹೋಗಲ್ಲ. ರೀಸನ್ ಏನು ಅಂದ್ರೆ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, 4 ದಿನ ಏನಿದೆ ಡಿಸೆಂಬರ್ ಇದು ನನಗೆ ಅಷ್ಟು ಬೆಟರ್ ಆಗಿ ಇರಲಿಲ್ಲ. ಅಂದ್ರೆ ಲಾಸಸ್ 24,000 ಆಗುತ್ತೆ, ಇಲ್ಲೊಂದು 2,000 ಲಾಸಸ್ ಆಗುತ್ತೆ ಅಂಡ್ ಪ್ರಾಫಿಟ್ 8,900. ಸೊ ಹಾಗಾಗಿ ಬೆಟರ್ ಅಂತ ಅಲ್ಲಿ ಏನು ಕೂಡ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಒಂದು ದಿನ ಬ್ರೇಕ್ ಅನ್ನು ನಾನು ತಗೊಳ್ತೇನೆ. ಬಿಕಾಸ್ ಈ ರೀತಿ ಟ್ರೇಡ್ನ ನಾನು ಕಂಟಿನ್ಯೂ ಮಾಡಿದಾಗ ಏನೋ ಒಂದು ಮೈಂಡ್ ಸೆಟ್ ಇದು ಇಶ್ಯೂ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಒಂದು ದಿನ ಟ್ರೇಡಿಂಗ್ ಬ್ರೇಕ್ ಅನ್ನು ನಾನು ತಗೊಂಡೆ. ಆನಂತರ ಟ್ರೇಡನ್ನು ನಾನು ಅಬ್ಸರ್ವ್ ಮಾಡಿದೆ, ಏನೆಲ್ಲ ಮಿಸ್ಟೇಕ್ಸ್ ಆಗ್ತಾ ಇದೆ ಅನ್ನೋದನ್ನ December 7th ನಾನು ನೋಡ್ತೇನೆ. ಆನಂತರ ನಾನು ನೆಕ್ಸ್ಟ್ ಡೇ ಟ್ರೇಡ್ನ ಮಾಡ್ತೇನೆ. 60,000 ಪ್ರಾಫಿಟ್ ಆಗುತ್ತೆ. ಸೊ ಟ್ರೇಡಿಂಗ್ ಅಲ್ಲಿ ಒಂದು ಬ್ರೇಕ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಮೈಂಡ್ ಸೆಟ್ ಪ್ರಾಪರ್ ಆಗಿ ಇಲ್ಲ ಅಥವಾ ನಾವು ಮಿಸ್ಟೇಕ್ಸ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದೀವಿ ಅಂದ್ರೆ ಒಂದು ಬ್ರೇಕ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಡೇನೆ ನನಗೆ 60,000 ಪ್ರಾಫಿಟ್ ಆಗುತ್ತೆ. ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ. ಅಂದ್ರೆ ಏನು ಲಾಸಸ್ ಇತ್ತು ಎಲ್ಲವೂ ಕೂಡ ಕವರ್ ಆಗುತ್ತೆ. ಪ್ಲಸ್ ಪ್ರಾಫಿಟ್ ಅಲ್ಲೇ ನಾನು ಕನ್ವರ್ಟ್ ಮಾಡ್ತೀನಿ. ಅಗೇನ್ 357 ಬಿಕಾಸ್ ಆ ದಿನ ಮಾರ್ಕೆಟ್ ಸ್ವಲ್ಪ ನಮಗೆ December 11th ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. December 11th ಇದ್ದು ನಾವು ಡೇ ಅನ್ನ ನಾವು ಗಮನಿಸೋದಾದ್ರೆ ದಿಸ್ ಇಸ್ December 11 ಆಲ್ಮೋಸ್ಟ್ ವಾಲಟೈಲ್ ಟು ಸೈಡ್ ವೈಸ್ ಮೂಮೆಂಟಮ್ ಇತ್ತು. ಸೊ ಹಾಗಾಗಿ ಬ್ರೇಕ್ ಇವನ್. ನೆಕ್ಸ್ಟ್ ಡೇ 14,000 ವಿಚ್ ಇಸ್ ಫೈನ್. ಆ ಲಾಸ್ ನನಗೆ ಫೈನ್ ಆಗಿರುತ್ತೆ. ನೆಕ್ಸ್ಟ್ 19,000 ಪ್ರಾಫಿಟ್ ಆಗುತ್ತೆ. ಅಗೇನ್ ಪ್ರಾಫಿಟ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ 56,000 ಪ್ರಾಫಿಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ದಿನ ನಮಗೆ ಸಾಕಾಗುತ್ತೆ. ಇವನ್ 4 ದಿನ ನನಗೆ ಏನು ಕೂಡ ಆಗದೆ ಇದ್ರೂ ಕೂಡ ಒಂದೇ ದಿನದ ಪ್ರಾಫಿಟ್ ನನಗೆ 4 ದಿನದ್ದು ಏನು ಪರ್ಫಾರ್ಮೆನ್ಸ್ ಇತ್ತು ಅದನ್ನು ನನಗೆ ಕವರ್ ಮಾಡಿದೆ. ಅಂಡ್ ನೆಕ್ಸ್ಟ್ 56,000 ನನಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಈ ಹೊತ್ತಿಗೆ ನಾನು ಉತ್ತಮವಾದ ಪ್ರಾಫಿಟ್ ಎಲ್ಲ ಇದೆ. ಇಲ್ಲಿ ಲಾಸಸ್ ಎಲ್ಲ ಕವರ್ ಆಗಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಆಗಿ ಪ್ರಾಫಿಟ್ ಅಲ್ಲಿದೆ. ನೆಕ್ಸ್ಟ್ 406 ಆಗುತ್ತೆ, ಬ್ರೇಕ್ ಇವನ್ ಆಗುತ್ತೆ. ನೆಕ್ಸ್ಟ್ ಲಾಸ್ ಆಗಿರೋದು 49,000. ಸೊ ಒಂದೇ ದಿನ ನನಗೆ 49,000 ಇಲ್ಲಿ ಲಾಸ್ ಆಗುತ್ತೆ. ಅಂಡ್ ಇದೇನಿದೆಯಲ್ಲ ಇದು ತುಂಬಾನೇ ಮೇಜರ್ ಮಿಸ್ಟೇಕ್ ಅಂತ ನಿಮಗೆ ಅನಿಸ್ಬೋದು. ಬಟ್ ಇದರಲ್ಲೊಂದು ಪ್ಲಾನಿಂಗ್ ಇದೆ. ಸೊ ನಾನು ಏನು ಹೇಳಿದೆ, 1 ರಿಂದ 2 ದಿನ ನಾವು ಮೈಂಡ್ ಅನ್ನ ಫ್ರೀ ಬಿಡಬೇಕು. ನಾವು ಜಾಸ್ತಿ ಬ್ರಾಕೆಟ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದಾಗ ಮಿಸ್ಟೇಕ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನನಗೂ ಕೂಡ ಗೊತ್ತಿರುತ್ತೆ, ಆಸ್ ಅ ಆಪ್ಷನ್ ಬೈಯರ್ ನಾವು ಟ್ರೇಡ್ ನ ಮಾಡ್ತೀವಿ ಅಥವಾ ಡೈರೆಕ್ಷನಲ್ ಬೇಸ್ಡ್ ಆಗಿ ನಾವು ಟ್ರೇಡ್ ನ ಮಾಡ್ತೀವಿ ಅಂತ ಇದ್ದಾಗ ಅಲ್ಲಿ ಓವರ್ ಟ್ರೇಡಿಂಗ್ ಆಗೋ ಸಾಧ್ಯತೆನೇ ಜಾಸ್ತಿ ಇರೋದು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ತುಂಬಾನೇ ಇನಿಷಿಯಲ್ ಡೇಸ್ ಅಲ್ಲಿ ಟಫ್ ಆಗಿ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ ಏನು ಅಂದ್ರೆ ಓವರ್ ಟ್ರೇಡಿಂಗ್.
ಸೊ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡಿದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ನನ್ನ ಮೈಂಡ್ಗೆ ಒಂದು ಫ್ರೀ ಸ್ಪೇಸ್ ಅನ್ನು ಕೊಟ್ಟೆ. ತಿಂಗಳಲ್ಲಿ ಒಂದೆರಡು ದಿನ ಈ ರೀತಿ ನಾವು ಮಾಡ್ಬೋದು, ಬಟ್ ಪ್ರೀವಿಯಸ್ಲಿ ಸ್ವಲ್ಪ ಪ್ರಾಫಿಟ್ ಅಲ್ಲಿ ಇರಬೇಕು. ಯಾವುದೇ ರೀತಿ ಫಸ್ಟ್ ಡೇಗೆನೆ ನಾನು 40,000 ಲಾಸ್, ಇಫ್ ಇನ್ ಕೇಸ್ ಸೆಕೆಂಡ್ ಡೇ ಕೂಡ 40,000 ಲಾಸ್ ಮಾಡಿದ್ರೆ ಆನಂತರ ಇದನ್ನ ತಗೊಳ್ಳೋ ಹಾಗಿಲ್ಲ. 1-2 ದಿನ ಆ್ಯಂಡ್ ಇಫ್ ಇನ್ ಕೇಸ್ ಆ ಪ್ರೀವಿಯಸ್ ಡೇಸ್ ಏನಿದೆ ಅದರಲ್ಲಿ ಪ್ರಾಫಿಟ್ ಆದರೆ ಮಾತ್ರ ನಾನು ಈ ರೀತಿ ರಿಸ್ಕ್ ಅನ್ನು ತಗೊಳ್ತೇನೆ. ಅಂದ್ರೆ ಪ್ರಾಫಿಟ್ ಅಲ್ಲಿ ರಿಸ್ಕ್ ತಗೊಳ್ಳೋದಂತ ಕರಿತೀವಿ. ಸೊ ಹಾಗಾಗಿ ಅರೌಂಡ್ 49,000 ನನಗೆ ಇಲ್ಲಿ ಲಾಸ್ ಆಗುತ್ತೆ. ದೆನ್ ಅಗೇನ್ ನೆಕ್ಸ್ಟ್ ಡೇ 78,000 ಪ್ರಾಫಿಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಲಾಸಸ್ ಕೂಡ ಮತ್ತೆ ಕವರ್ ಆಗಿ ನಾನು ಪ್ರಾಫಿಟ್ ಅಲ್ಲೇ ಆಗ್ತೀನಿ. ಆನಂತರ ನೆಕ್ಸ್ಟ್ ಡೇನ ನೀವು ಇಲ್ಲಿ ಗಮನಿಸಬಹುದು, ಇದು ಕೂಡ ರೆಡ್ ಅಲ್ಲಿ ಇದೆ. ಇದು ಕೂಡ ನಾನು ಪ್ರಾಫಿಟ್ ಅಲ್ಲಿ ರಿಸ್ಕ್ ಅನ್ನ ತಗೊಂಡಿರೋದು. ಅರೌಂಡ್ 41,000 ನನಗೆ ಇಲ್ಲಿ ಲಾಸಸ್ ಕಾಣಲಿಕ್ಕೆ ಸಿಗುತ್ತೆ. ಪ್ರಾಫಿಟ್ ಅಲ್ಲಿ ರಿಸ್ಕ್ ತಗೊಂಡೆ ಅಂಡ್ ಅವತ್ತು ನನಗೆ ಲಾಸಸ್ ಆಯಿತು. ಆನಂತರ ನೆಕ್ಸ್ಟ್ 4,000, 13,000, ದೆನ್ 11,570, ದೆನ್ 35,000 ಅಗೇನ್. ಆ ನಂತರ ಲಾಸ್ಟ್ 2 ದಿನ ನಮಗೆ ಕಂಪ್ಲೀಟ್ ಸೈಡ್ ವೈಸ್ ಮೊಮೆಂಟಮ್ ಇತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪ್ಲೀಟ್ ಆಗಿ ನಮಗೆ ಸೈಡ್ ವೈಸ್ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ ಇಲ್ಲಿ ನಾವು ಗಮನಿಸಿದ್ರೆ 2 ದಿನ ಏನು ಕೂಡ ಮೊಮೆಂಟಮ್ ಇರಲಿಲ್ಲ ಲಾಸ್ಟ್ ನಮಗೆ. ಸೊ ಹಾಗಾಗಿ 2 ದಿನ ಸಣ್ಣ ಪುಟ್ಟ ಲಾಸಸ್ ಆಗಿದೆ. 1,600 and 12,000 ನನಗೆ ಅಲ್ಲಿ ಲಾಸಸ್ ಆಗಿ ನಾನು ಈ ತಿಂಗಳನ್ನ ಕ್ಲೋಸ್ ಮಾಡ್ತೇನೆ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಲಾಸಸ್ ಎಲ್ರಿಗೂ ಕೂಡ ಆಗುತ್ತೆ, ಬಟ್ ಪ್ರಾಫಿಟ್ ತಗೊಳ್ಳುವಾಗ ಆದಷ್ಟು ಜಾಸ್ತಿ ಪ್ರಾಫಿಟ್ ನಾವು ತಗೊಳ್ಳಿಕ್ಕೆ ಪ್ಲಾನ್ ಮಾಡಬೇಕು. ಇವನ್ ಮಿಸ್ಟೇಕ್ಸ್ ಕೂಡ ಕೆಲವೊಮ್ಮೆ ಎಲ್ಲರ ಕೈಯಿಂದ ಕೂಡ ಆಗುತ್ತೆ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಹ್ಯೂಮನ್ಸ್ ಎಟ್ ದ ಎಂಡ್ ಆಫ್ ದ ಡೇ. ಅಂಡ್ ಮಾರ್ಕೆಟ್ ಕಂಡೀಷನ್ ಕೂಡ ಯಾವಾಗಲೂ ಕೂಡ ಇದೇ ರೀತಿ ರಾಕೆಟ್ ರೀತಿ ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು, ಎಂಟ್ರಿ ಈಸಿಯಾಗಿ ಸಿಗೋದು, ಇದೆಲ್ಲವೂ ಕೂಡ ನಮಗೆ ಆಗಲ್ಲ. ಮಾರ್ಕೆಟ್ ಯಾವಾಗಲೂ ಕೂಡ ಸ್ವಲ್ಪ ಟಫ್ ಆಗಿರುತ್ತೆ. ಅಂಡ್ ಡಿಸೆಂಬರ್ ಇದು ಮಂತ್ ಏನಿದೆ ಸ್ವಲ್ಪ ಟಫ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ಇತ್ತು. ಅಂಡ್ ಆಸ್ ಅ ಡೈರೆಕ್ಷನಲ್ ಬೇಸಿಸ್ ಟ್ರೇಡ್ ನ ಮಾಡುವಾಗ ನಮಗೆ ಅಲ್ಲಿ ಎಂಟ್ರಿಗಳು ತುಂಬಾನೇ ಮಿಸ್ ಆಗ್ತಾ ಇತ್ತು. ಅಂಡ್ ನಾವೊಂದು ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೊಂದು 50 ಪಾಯಿಂಟ್ 60 ಪಾಯಿಂಟ್ ಮೊಮೆಂಟಮ್ ನ ಕೊಟ್ಟಿರುತ್ತೆ, ನಾವೊಂದು 100 ಪಾಯಿಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಬಟ್ ಆಲ್ ಆಫ್ ಅ ಸಡನ್ ಪ್ರೈಸ್ ರಿವರ್ಸಲ್ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳು ನಮಗೆ ಯೂಶುವಲಿ ಈ ತಿಂಗಳು ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಬಟ್ ಇಷ್ಟೆಲ್ಲ ಇಶ್ಯೂಸ್ ಇದ್ರೂ ಕೂಡ ನನ್ನ ತಿಂಗಳೇನಿದೆಯಲ್ಲ ಕ್ಲೋಸ್ ಆಗಿರೋದು ಪಾಸಿಟಿವ್ ಅಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟ್ ಬೇಕಿದ್ರೆ ಏನು ಕೂಡ ಆಗಿರ್ಬೋದು, ಅಥವಾ ಮೊಮೆಂಟಮ್ ಬೇಕಿದ್ರೆ ಯಾವುದೇ ರೀತಿ ಇರ್ಬೋದು, ಬಟ್ ನಿಮ್ಮ ರೂಲ್ಸ್ ಏನಿರುತ್ತೆ ಅಥವಾ ನಿಮ್ಮ ಒಂದು ಸ್ಟ್ರಾಟಜೀಸ್ ಏನಿರುತ್ತೆ ಅದನ್ನು ನೀವು ಯಾವತ್ತೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಸ್ಟ್ರಿಕ್ಟ್ ಆಗಿ ನೀವು ಫಾಲೋ ಮಾಡ್ಬೇಕು. ಅಂಡ್ ಈವನ್ ಒಂದೆರಡು ದಿನ ಮಿಸ್ಟೇಕ್ ಆಗುತ್ತೆ, ಅದನ್ನು ನಾವು ಸೀರಿಯಸ್ ಆಗಿ ಅದನ್ನ ಓವರ್ ಟ್ರೇಡಿಂಗ್ ಮಾಡಿ ಅಥವಾ ಇವತ್ತೇ ನಾನು ರಿಕವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 50,000 ಲಾಸಸ್ ಆದ್ರಿಂದ ಇವತ್ತೇ ನಾನು ರಿಕವರ್ ಮಾಡಬೇಕು ಅಂತ ಹೋಗಿದ್ದಿದ್ರೆ ದೊಡ್ಡ ಡೆಂಟ್ ಆಗ್ತಾ ಇತ್ತು, ತುಂಬಾನೇ ದೊಡ್ಡ ಲಾಸಸ್ ಆಗೋ ಸಾಧ್ಯತೆ ಇತ್ತು. ಸೊ ಹಾಗಾಗಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಒಂದು ದಿನ ಟ್ರೆಂಡಿಂಗ್ ಇತ್ತು, ಬಟ್ ಆ ಟ್ರೆಂಡ್ ಅನ್ನು ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿರಲಿಲ್ಲ. ಇಲ್ಲಿಂದ ನೀವು ನೋಡಬಹುದು ಉತ್ತಮವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಅಂಡ್ ಇದು ನಮಗೆ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಕೂಡ ಆಗಿತ್ತು ಅರೌಂಡ್ ವೆಡ್ನೆಸ್ಡೇ 20 ಡಿಸೆಂಬರ್. ಸೊ 20 ಡಿಸೆಂಬರ್ನ ನೀವು ಗಮನಿಸೋದಾದ್ರೆ ಅರೌಂಡ್ 41,000 ನನಗೆ ಲಾಸಸ್ ಆಗಿರೋದು ಇಲ್ಲೇ. ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಓಪನಿಂಗ್ ಅಲ್ಲೇ ನಾನು ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತೇನೆ ಡೈರೆಕ್ಷನಲ್ ಬೇಸಿಸ್ ಆಗಿ, ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಕೆಳಗಡೆ ಮೂವ್ ಆಗುತ್ತೆ, ಆಲ್ ಆಫ್ ಅ ಸಡನ್ ರಿವರ್ಸಲ್ ಬರುತ್ತೆ, ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಹೋಗಿ ಸ್ಲೋ ಮೊಮೆಂಟಮ್ ನನಗೆ ಕೊಟ್ಟಿತ್ತು. ಸೊ ಹಾಗಾಗಿ ಇನ್ನೊಂದು ಪಾಯಿಂಟ್ ಏನಿರುತ್ತೆ, 1-2 ದಿನ ನಾನೇನು ಸ್ಪೇಸ್ನ ಕೊಡ್ತೀನಿ, ಲೈಕ್ 3-4 ಟ್ರೇಡ್ನ ನಾನು ತಗೊಳ್ಬಹುದು ಅಂತ. ಅದರಲ್ಲೂ ಕೂಡ ಫಸ್ಟ್ 2 ಟ್ರೇಡ್ ಹಿಟ್ ಆದಾಗ ಫ್ರೀ ಆಗಿ ನಾವು ಟ್ರೇಡ್ನ ಮಾಡ್ತೀವಿ, ಅಂದ್ರೆ ಅದರಲ್ಲಿ ಏನು ಕೂಡ ಎಮೋಷನ್ಸ್ ಇರಲ್ಲ. ಅಂಡ್ 3ನೇ ಟ್ರೇಡ್ ಅನ್ನು ತಗೊಳ್ಳುವಾಗ ಸ್ವಲ್ಪ ಸೀರಿಯಸ್ ಆಗ್ತೀವಿ, ಅಂದ್ರೆ ಸ್ವಲ್ಪ ನೀಟಾಗಿ ಫೋಕಸ್ ಮಾಡಿಬಿಟ್ಟು ಟ್ರೇಡ್ನ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ 3ನೇದು ಕೂಡ ಬ್ರೇಕ್ ಆದ್ರೆ 4ನೇದು ಟ್ರೇಡ್ ಏನಿರುತ್ತೆ ಅದನ್ನ ಇನ್ನಷ್ಟು ಲಾಸ್ಟ್ ಚಾನ್ಸ್ ಇವತ್ತಿದ್ದು ಅನ್ನೋ ರೀತಿ ನಾವು ಟ್ರೀಟ್ ಮಾಡಿ ಟ್ರೇಡ್ನ ತಗೊಳ್ತೀವಿ. ಸೊ ನಾಟ್ ಲೈಕ್ ನನ್ನ ಹತ್ರ ಕ್ಯಾಪಿಟಲ್ ಇದೆ, ನಾನು ಎಲ್ಲವನ್ನು ಕೂಡ ಹಾಕಿ ಇಷ್ಟು ಪ್ರಾಫಿಟ್ನ ಮಾಡ್ಬೋದು, ಆ ರೀತಿ ಥಿಂಕ್ ಮಾಡ್ಲಿಕ್ಕಿಲ್ಲ. ರೂಲ್ ಯಾವತ್ತಿಗೂ ಕೂಡ ರೂಲ್ ಆಗುತ್ತೆ, ಸೊ ಅದನ್ನು ನಾವು ಫಾಲೋ ಮಾಡಬೇಕು. ಇಲ್ಲಿ ನನಗೆ ಓಪನಿಂಗ್ ಅಲ್ಲೇ ತುಂಬಾ SLs ಹಿಟ್ ಆಗೋದ್ರಿಂದ ನಾನಲ್ಲಿ ಓಪನಿಂಗ್ ಅಲ್ಲೇ ಲಾಸಸ್ನ ಮಾಡ್ತೀನಿ. ಆನಂತರ ಅಪರ್ಚುನಿಟಿ ಇದ್ರೂ ಕೂಡ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲೆಲ್ಲ ಅಪರ್ಚುನಿಟಿ ಸಿಗುತ್ತೆ, ನಮಗೆ ಎಂಟ್ರಿ ಸಿಗುತ್ತೆ, ಬಟ್ ನಾನು ಎಂಟ್ರಿ ತಗೊಳ್ಳಿಕ್ಕೆ ಹೋಗಲ್ಲ. ರೀಸನ್ ಈಸ್ ವೆರಿ ವೆರಿ ಸಿಂಪಲ್. ಅಲ್ಲಿ ನನ್ನ ರೀಚ್ ಏನಿದೆ ಅಂದ್ರೆ 3-4 ಟ್ರೇಡ್ ಏನಿದೆ ಅದು ಓಪನಿಂಗ್ ಅಲ್ಲೇ ಆಗಿತ್ತು. ನಾನೇನು ಚಾನ್ಸಸ್ನ ತಗೊಳ್ಬೇಕಿತ್ತು ಅದು ಓಪನಿಂಗ್ ಅಲ್ಲೇ ಆಗಿತ್ತು. ಸೊ ಹಾಗಾಗಿ ಆ ನಂತರ ಮತ್ತೆ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ನನಗೆ ಅಪರ್ಚುನಿಟಿ ಇರಲಿಲ್ಲ. ಸೊ ಹಾಗಾಗಿ ಈವನ್ ಟ್ರೆಂಡಿಂಗ್ ಡೇ ಅಲ್ಲೂ ಕೂಡ ನಾನು ಯಾವುದೇ ರೀತಿ ಪ್ರಾಫಿಟ್ ಮಾಡಿಲ್ಲ. ವೀಕ್ಲಿ ಎಕ್ಸ್ಪೈರಿ ಆಗಿತ್ತು, ಬಟ್ ಸ್ಟಿಲ್ ನಾನು ಅಲ್ಲಿ ಲಾಸಸ್ ಅಲ್ಲಿ ಇದ್ದೇನೆ. ಬಟ್ ಇದನ್ನೇ ನಾನು ಸೀರಿಯಸ್ ಆಗಿ ತಗೊಂಡು ಅವತ್ತೇ ನಾನು ಎಲ್ಲ ಲಾಸಸ್ನ ಕವರ್ ಮಾಡಬೇಕು ಅಂತ ಹೋಗಿದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವತ್ತು ನನಗೆ ಲಾಸಸ್ ಕವರ್ ಆಗ್ತಾ ಇತ್ತು. ಬಟ್ ನಾನು ಅಲ್ಲಿ ರೂಲ್ ಅನ್ನ ಒಂದಿನ ಬ್ರೇಕ್ ಮಾಡಿದ್ರೆ ಆ ನಂತರ ಅದೇ ರೂಲ್ ಅನ್ನ ಡಿಸಿಪ್ಲಿನ್ ಆಗಿ ಫಾಲೋ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಿಸ್ಟೇಕ್ಸ್ ಆಗುತ್ತೆ, ಮಿಸ್ಟೇಕ್ಸ್ ಕೆಲವೊಮ್ಮೆ ಆಗುತ್ತೆ, ಬಟ್ ರೂಲ್ಸ್ ಅನ್ನ ಆದಷ್ಟು ನಾವು ಬ್ರೇಕ್ ಆಗದೇ ರೀತಿ ಫಾಲೋ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2024 ಅಲ್ಲಿ ನೀವು ನಿಮ್ಮ ಟ್ರೇಡಿಂಗ್ ಪ್ಲಾನ್ ಅನ್ನ ಇದೇ ರೀತಿ ಮಾಡ್ಕೊಳ್ಬಹುದು. ಫಸ್ಟ್ ಥಿಂಗ್, ಮೈಂಡ್ ಸೆಟ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು. ಹಾಗಾಗಿ ಎಲ್ಲ ಪ್ರಾಬ್ಲಮ್ಗಳನ್ನ ಲಿಸ್ಟ್ ಔಟ್ ಮಾಡಿ ಇದಕ್ಕೆ ಏನು ಸೊಲ್ಯೂಷನ್ ಇರುತ್ತೆ ಅದನ್ನು ನೀವು ಟ್ರೈ ಮಾಡಬೇಕಾಗುತ್ತೆ, ಪ್ಲಾನ್ ಮಾಡಬೇಕಾಗುತ್ತೆ. ದೆನ್ ಸ್ಟ್ರಾಟಜಿಗಳನ್ನು ಕಲೀರಿ,
ಪ್ರೈಸ್ ಆಕ್ಷನ್ ಅನಾಲಿಸಿಸ್ ಮಾಡೋದನ್ನ ಕಲಿಯಿರಿ. ಎಲ್ಲವನ್ನ ಕೂಡ ಕಲ್ತು ಆನಂತರ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಇದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೆಲ್ಲದರ ಮಿಕ್ಸರೇ ನಮಗೆ ಟ್ರೇಡಿಂಗ್ ಆಗುತ್ತೆ ಹೊರತು ಜಸ್ಟ್ ನೀವು ಕಾಲ್ಸ್ ಅನ್ನ ತಗೊಂಡು ₹10 ಪ್ರೀಮಿಯಂ 300 ಆಯ್ತು, ಇದೆಲ್ಲವೂ ಕೂಡ ಏನಿದೆಯಲ್ಲ ಇದೆಲ್ಲವೂ ಕೂಡ ಬಿಗಿನಿಂಗ್ ಡೇಸ್ ಅಲ್ಲಿ ಎಲ್ಲರೂ ಕೂಡ ಮಾಡಿರ್ತಾರೆ. ಅಂದ್ರೆ ₹10 ಪ್ರೀಮಿಯಂ ₹300 ಮಾಡಿರ್ತಾರೆ, ಅಂದ್ರೆ 10,000ನ 1,00,000 ಮಾಡಿರ್ತಾರೆ. ಬಟ್ ಈ 1,00,000ನ ಒಂದೇ ವಾರದಲ್ಲಿ ಕಳ್ಕೊತಾರೆ, ಅಥವಾ 1,00,000 ಪ್ಲಸ್ ಪ್ರಾಫಿಟ್ ಪ್ಲಸ್ ಕ್ಯಾಪಿಟಲ್ ನ ಕೂಡ ಒಂದೇ ವಾರದಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗಬೇಡಿ. ಲಾಂಗ್ ಟರ್ಮ್ ವಿಷನ್ ನ ಇಟ್ಕೊಳ್ಳಿ. ಇಲ್ಲಿಂದ ನಾನು ಈ ಒಂದು ವರ್ಷ ಅಂದ್ರೆ 12 ತಿಂಗಳಿದೆ, ಇದರಲ್ಲಿ ನಾನು ಯಾವ ರೀತಿ ಟ್ರೇಡ್ ನ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿ. ಜನವರಿಯಲ್ಲಿ ನಾನು ಕೋಟ್ಯಾಧಿಪತಿ ಆಗಬೇಕು ಅನ್ನೋದನ್ನ ಥಿಂಕ್ ಮಾಡಬೇಡಿ. ಆಬ್ವಿಯಸ್ಲಿ ಕೆಲವೊಂದು ಪಾಯಿಂಟ್ ಅಲ್ಲಿ ಅಂತ ಟ್ರೇಡ್ಗಳು ಸಿಕ್ಕಾಗ ಆಬ್ವಿಯಸ್ಲಿ ಅದರಲ್ಲಿ ಏನಾದ್ರು ನಾವು ಎಂಟ್ರಿ ಪಡೆದಿದ್ರೆ ಅದರಲ್ಲಿ ನಮಗೆ ಮೂಮೆಂಟ್ ಆಗಿ ಪ್ರಾಫಿಟ್ ಆಗುತ್ತೆ. ಬಟ್ ಆ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಕೂಡ ಇರಬಾರ್ದು. ನಾನು ಒಂದೇ ತಿಂಗಳಲ್ಲಿ ಕೋಟ್ಯಾಧಿಪತಿ ಆಗ್ತೇನೆ, ಒಂದೇ ತಿಂಗಳಲ್ಲಿ ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಅಂತ. ಸೊ ಟ್ರೇಡಿಂಗ್ ಅನ್ನ ಬಿಸ್ನೆಸ್ ರೀತಿನೇ ಮಾಡಿ. ಇಫ್ ಇನ್ ಕೇಸ್ 2024 ಅಲ್ಲಿ ನಿಮಗೆ ಟ್ರೇಡಿಂಗ್ ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂಡ್ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಕೂಡ ನೀವು ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಡೀಟೇಲ್ಸ್ ಕೂಡ ಇರುತ್ತೆ. ಅದರ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ನ್ಯೂ ಇಯರ್ ಗೆ ಡಿಸ್ಕೌಂಟ್ ಕೂಡ ನಿಮಗೆ ನಡೀತಾ ಇದೆ. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.